ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ ಫಂಡೇ ಬೆಳಗಿನ ಸಂಜೆವರೆಗೂ ಹೇಗಿರುತ್ತೆ ಇವತ್ತಿನ ದಿನ ಅಂತ ನೋಡೋಣ. ಇವತ್ತು ಸ್ವಲ್ಪ ವೆದರು ಸ್ವಲ್ಪ ಚಳಿ ಅನ್ನೋ ಥರನೂ ಇದೆ, ಸ್ವಲ್ಪ ಸೆಕೆ ಅನ್ನೋ ಥರನೂ ಇದೆ. ನೋಡಿದ್ರೆ ಸ್ವಲ್ಪ ಮೋಡ ಆಗಿ ಚಳಿ ಅನ್ನೋ ಥರ ಇದೆ, ಬಟ್ ಮನೆ ಒಳಗಡೆ ಸ್ವಲ್ಪ ಸೆಕೆ ಅನ್ನೋ ಥರ ಇದೆ. ಬಟ್ ವೆದರ್ ತುಂಬ ಚೆನ್ನಾಗಿದೆ. ಈ ವೆದರ್ಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ. ಆ್ಯಂಡ್ ಬೆಳಗ್ಗೆ ಎದ್ದು ಜೀರಾ ವಾಟರ್ ಎಲ್ಲ ಕುಡಿದು ಮತ್ತು ಬಿಸಿನೀರೆಲ್ಲ ಕುಡಿದು ಇವಾಗ ಕಾಫಿಗೆ ಇಟ್ಟಿದ್ದೀನಿ. ಕಾಫಿ ಕುಡಿದು ಇನ್ನು ತಿಂಡಿಗೆ ರೆಡಿ ಮಾಡಬೇಕು. ಕಾಫಿ ಮಾಡೋಣ. ಇವಾಗ ಹಾಲು ಕಾಯ್ದಿದೆ, ಇವಾಗ ಕಾಫಿ ಮಾಡಿಕೊಂಡು ಕುಡಿಯೋದು. ನನ್ನ ಡೈಲಿ ವ್ಯೂವರ್ಸಿಗೆ ಗೊತ್ತಿರುತ್ತೆ ನಾನು ಬೆಲ್ಲದ ಕಾಫಿ ಕುಡಿಯೋದು ಅಂತ. ಸೊ ಹೊಸ್ದಾಗಿ ನೋಡೋರಿಗೆ ಗೊತ್ತಿರಲಿ ಅಂತ ಅಷ್ಟೇ. ಇಷ್ಟೇ, ಕಾಫಿ ರೆಡಿ. ಇವಾಗ ಕಾಫಿ ಕುಡಿದು ತಿಂಡಿ ರೆಡಿ ಮಾಡೋಣ. ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ, ಯಾಕಂತಂದರೆ ಅಲ್ಲೆಲ್ಲ ಹೋಗಿ ಕುತ್ಕೊಂಡ್ರೆ ಅಲ್ಲೊಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿಬಿಡ್ತೀನಿ ಫೋನ್ ನೋಡಿಕೊಂಡು. ಅಡುಗೆ ಮನೆಯಲ್ಲೇ ಇದ್ದರೆ ಬೇಗ ಕಾಫಿ ಎಲ್ಲ ಕುಡ್ಕೊಂಡು ತಿಂಡಿ ಸ್ಟಾರ್ಟ್ ಮಾಡ್ತೀನಿ ಅಂತ. ಜಾಸ್ತಿ ಟೈಮ್ ಆಗೋದ್ರೆ ತಿಂಡಿ ಮಾಡೋದಕ್ಕೂ ಲೇಟಾಗಿ ಹೋಗುತ್ತೆ. ನನಗೂ ಇಂಟ್ರೆಸ್ಟ್ ಇರೋದಿಲ್ಲ. ತುಂಬ ಲೇಟ್ ಆಯಿತು ಅಂತಂದರೆ ತಿಂಡಿ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ಬನ್ನಿ ಕಾಫಿ ಬೇಡ. ನನಗಂತೂ ಬೆಳಗ್ಗೆ ಟೈಮ್ ಅದೇನೋ ಗೊತ್ತಾಗ್ತಾ ಇಲ್ಲ, ಈ ವೆದರ್ಗೂ ಏನೋ ಕೋಲ್ಡ್ ಕಡಿಮೆನೇ ಆಗ್ತಾ ಇಲ್ಲ, ಅಂದರೆ ನೆಗಡಿ ಆಗ್ಬಿಟ್ಟೈತೆ. ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಆಗೋದಿಲ್ಲ, ಫುಲ್ಲು ನೆಗಡಿ ಆಗ್ಬಿಡುತ್ತೆ, ಇಲ್ಲಾಂದರೆ ಫುಲ್ಲು ಮೂಗ್ ಬ್ಲಾಕ್ ಆಗಿಬಿಡೋದು, ಆ ಥರ ಆಗುತ್ತೆ. ಅದರಿಂದಾಗಿ ಬೇಗ ಎದ್ದೇಳ್ತಾನೆ ಇಲ್ಲ, ತುಂಬ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ನಿನ್ನೆ ಮಾತ್ರ ಬೇಗ ಎದ್ದಿದ್ದೆ, ಶನಿವಾರ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕಿತ್ತು, ಅದರಿಂದ. ಆದರೂ ಪೂಜೆ ಮಾಡೋದು ಮಧ್ಯಾಹ್ನನೇ ಆಗೋಯ್ತು. ಕಾಫಿ ಕುಡಿದು ಆಮೇಲೆ ಸಿಗ್ತೀನಿ. ಇವಾಗ ಫುಲ್ಲು ತಡಗಾಗ್ಬಿಟ್ಟಿದೆ. ಇಲ್ಲ ಅಂತಂದರೆ ಮಾತಾಡ್ತಾ ಇದ್ರೆ ಹಂಗೆ ಮಾತಾಡ್ಕೊಂಡೆ ಕೂತ್ಕೊಂಡ್ಬಿಡ್ತೀನಿ. ಅದರಿಂದ ತಿಂಡಿ ಬೇಗ ರೆಡಿ ಮಾಡಬೇಕು. ಕಾಫಿ ಎಲ್ಲ ಕುಡ್ದಿತ್ತಾಯ್ತು, ಇವಾಗ ತಿಂಡಿ ಮಾಡೋಣ. ತಿಂಡಿಗೆ ರವೆ ಉಪ್ಪಿಟ್ಟು ತರಕಾರಿ ಹಾಕೊಂಡು ಮಾಡ್ಕೊತಾ ಇದ್ದೀನಿ. ತರಕಾರಿ ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ಮತ್ತು ಗೆಟೆಗೋಸ್ ತೊಗೊಂಡಿದ್ದೀನಿ. ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೆರಡು ಟೊಮೊಟೊ, ಹಸಿರು ಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇನ್ನು ಇದು ಕಡಲೆಬೇಳೆ, ಸಾಸಿವೆ ಮತ್ತು ಜೀರಿಗೆ, ಕಡಲೆಬೀಜ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ. ಇನ್ನು ತರಕಾರಿ ಉಪ್ಪಿಟ್ಟಿಗೆ ಕಡಲೆಬೀಜ ಮತ್ತು ಕಡಲೆಬೇಳೆನ ಸಪ್ರೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೇ ತರಕಾರಿ ಜೊತೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀರಾಗಿ ಕುದಿಸಿ ಉಪ್ಪಿಟ್ಟು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕೆಲವೊಬ್ಬರು ಸ್ವಲ್ಪ ಗರ್ಗರಿಯಾಗಿರಬೇಕು, ಕಡಲೆಬೀಜ ಅಷ್ಟು ಇಷ್ಟ ಆಗೋದಿಲ್ಲ, ನೀರಲ್ಲಿ ಬೇಯಿಸಿದ್ರೆ ಅನ್ನೋದು ಮಾತ್ರ ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಪರವಾಗಿಲ್ಲ ಅನ್ನೋ ಥರ ಇದ್ದರೆ ಕಡಲೆಬೀಜ ತರಕಾರಿ ಜೊತೆ ಚೆನ್ನಾಗಿ ಬೇಯಿಸ್ಕೊಂಡು ಮಾಡ್ಕೊಬೋದು, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಮೆಣ್ಸಿನ್ಕಾಯಿನ ಒಣಮೆಣ್ಸಿನ್ಕಾಯಿ ಮತ್ತು ಹಸಿರು ಮೆಣ್ಸಿನ್ಕಾಯಿ 2 ಮಿಕ್ಸ್ ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ಹಸಿರು ಮೆಣ್ಸಿನ್ಕಾಯಿ ಕೆಲವೊಂದು ಖಾರ ಇರುತ್ತೆ, ಕೆಲವೊಂದು ಖಾರ ಇರೋದಿಲ್ಲ. ಒಣಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರೋ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರವಾಗಿ ಉಪ್ಪಿಟ್ಟು ಇದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲ ಅಂತಂದರೆ ಸೆಪ್ಪೆ ಅಂತ ಅನಿಸ್ಬಿಡುತ್ತೆ, ಅಷ್ಟು ಉಪ್ಪಿಟ್ಟು ಖರ್ಚಾಗೋದಿಲ್ಲ, ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ಖಾರ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿನೂ ಅಷ್ಟೇ ಎಣ್ಣೆನಲ್ಲೇ ಮುಕ್ಕಾಲು ಭಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಯಾಕಂತಂದರೆ ಉಪ್ಪಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕಾದ್ರೆ ಜಾಸ್ತಿ ಬೇಯೋದಿಲ್ಲ, ಅದರಿಂದ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಒಂದು ಅರ್ಧ ಮುಕ್ಕಾಲು ಭಾಗ ಚೆನ್ನಾಗಿ ಬೆಂತು ಅಂತಂದರೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಅದು ಉಪ್ಪು ಖಾರ ಎಲ್ಲ ಟೇಸ್ಟ್ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಮತ್ತು ನೀವು ಏನಾದರೂ ಸಣ್ಣ ರವೆ ತೊಗೊತೀನಿ ಅಂತಂದರೆ ಅಳತೆ ನೋಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇಲ್ಲ ನಾವು ಬನ್ಸಿ ರವೆ ತೊಗೊಂಡು ಮಾಡ್ಕೊತೀವಿ ಅಂತಂದರೆ ಸ್ವಲ್ಪ ಅದನ್ನು ನೋಡಿಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕೊಂಬಿಟ್ಟು ಮಾಡ್ಕೊಳ್ಳಿ. ಯಾಕಂತಂದರೆ ಬನ್ಸಿ ರವೆ ಹಾಕಿದ ತಕ್ಷಣ ಸ್ವಲ್ಪ ಅದು ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬಿಟ್ಟು ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ
ಚೆನ್ನಾಗಿ ಅರಳೋಕ್ಕೆ ಬಿಡಬೇಕು. ಅದರಿಂದ ಸ್ವಲ್ಪ ನೀರು ನೋಡಿ ಹಾಕೊಳ್ಳಿ. ಬನ್ಸಿ ರವೆಗೆ ನೀರು ಜಾಸ್ತಿ ಬೇಕಾಗುತ್ತೆ. ಇದು ಮಾಮೂಲಿ ಸಣ್ಣ ರವೆಗೆ ಅಷ್ಟೊಂದು ನೀರು ಅವಶ್ಯಕತೆ ಇರೋದಿಲ್ಲ. ಅದರಿಂದ ಸ್ವಲ್ಪ ಅಳತೆ ಗೊತ್ತಾಗಲ್ಲ ಅಂತ ಅಂದರೆ ಬನ್ಸಿ ರವೆನಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಆದಷ್ಟು ಬನ್ಸಿ ರವೆ ಕಡಿಮೆ ಹಾಕ್ಕೊಳ್ಳಿ, ಇದು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ನನಗೆ ಸ್ವಲ್ಪ ಸಣ್ಣ ರವೆನಲ್ಲಿ ಉಪ್ಪಿಟ್ಟು ಅಷ್ಟು ಇಷ್ಟ ಆಗೋದಿಲ್ಲ, ಸ್ವಲ್ಪ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಈ ಬನ್ಸಿ ರವೆನಲ್ಲಾದರೆ ಸ್ವಲ್ಪ ಉಡೋಡಿಯಾಗಿ ಚೆನ್ನಾಗಾಗುತ್ತೆ. ಅದರಿಂದ ನಾನು ಬನ್ಸಿ ರವೆನಲ್ಲೇ ಜಾಸ್ತಿ ಮಾಡ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದರಿಂದ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟು ರೆಡಿ ಆಯಿತು. ಹಾಯ್, ತಿಂಡಿ ಮಾಡಿದಾಯಿತು, ಸ್ನಾನ ಮಾಡಿದಾಯಿತು. ಇವಾಗ ಹೊರಗಡೆ ಹೋಗಿ ಬರಬೇಕು. ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವರು ಬೇಡ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತಂದರು. ಕೂದಲಿಂದ ಒಣಗ್ಕೊಬೇಕು, ಒಣಕೊಳ್ಳಿ. ಸೊ ಇವಾಗ ಹೊರಡೋಣ. ಇವನಂತೂ ಫುಲ್ಲು ಅರ್ಜೆಂಟಲ್ಲಿ ಹೋಗ್ಬೇಕು ಆಚೆ ಕಡೆ. ಹೋಗೋಣ? ಹಾಂ ನಡಿ, ಇವಾಗ ಹೊರಡ್ತೀವಿ. ಬರ್ಬೇಕಾದ್ರೆ ಇವನೊಂದು ಸ್ವಲ್ಪ ಫ್ರಂಟ್ ಸೀಟಲ್ಲಿ ಕುಂಡ್ರಿಸಿದ್ರೆ ಇದೊಂದು ಪ್ರಾಬ್ಲಮ್ಮು. ಗಾಡಿ ಓಡಿಸ್ತೀನಿ, ಕಾರ್ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಂಗೆ ಸರಿಯಾಗಿ ಗಾಡಿ ಓಡಿಸೋದಕ್ಕೆ ಬಿಡ್ತಾ ಇರೋದಿಲ್ಲ. ಸ್ವಲ್ಪ ಟಾರ್ಚರ್ ಮಾಡ್ತಾ ಇರ್ತಾನೆ, ನನಗೆ ಕೊಡು ಅಂತಾನೆ. ಅದರಿಂದಾಗಿ ಅವನ್ನ ಫ್ರಂಟ್ ಸೀಟಲ್ಲಿ ಕೂರಿಸೋದೇ ಇಲ್ಲ. ನಾನು ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ಅವನು ಅಲ್ಲೇ ಕುಂಡ್ರಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅವ್ರ ಅಪ್ಪಂಗೆ ರೇಕ್ಸೋ ಥರ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ಅವನಿಗೆ ಮೈಂಡ್ ಡೈವರ್ಟ್ ಮಾಡಿಲ್ಲ ಅಂತಂದರೆ ಅವ್ರ ಅಪ್ಪಂಗೆ ಅಯ್ಯೋ ಅನ್ನಿಸ್ತಾ ಇರ್ತಾರೆ. ಅಲ್ಲೈತಾ? ಏನಕ್ಕೆ ಹೋಗಿರೋದಲ್ಗೆ? ಮಸಾಲೆ 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 ಅಂದ್ರೆ ಪಾನಿ ಪಾನಿ ತರಕ್ ಹೋಗಿರೋದ? ಪಾನಿಪುರಿ? ಮಸಾಲೆ ದೋಸೆನಾ? ದೋಸೆ ಮತ್ತೆ ಎಲ್ಲಿಗೆ ಹೋಗಿರೋದು? ಎಲ್ಲ ಡ್ಯಾಡಿ ಇಲ್ಲ ಅಲ್ಲಿ? ಎಲ್ಲಿ? ನಮ್ಮನೆಯವರು ಊಟನ ಪಾರ್ಸಲೇ ತೊಗೊಬರೋದಕ್ಕೆ ಹೋಗಿದ್ರು. ಅಲ್ಲೇ ಊಟ ಮಾಡೋಣ ಅಂತಂದರು. ನನಗೆ ಅದೇನೋ ಕಂಫರ್ಟಬಲ್ ಇರೋದಿಲ್ಲ. ಅದರಿಂದಾಗಿ ಅಲ್ಲಿ ಕುತ್ಕೊಳ್ಳೋದಕ್ಕೆಲ್ಲ ಜಾಗ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಅಲ್ಲಿ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಪರೋಟ ಎಲ್ಲನ. ಅದರಿಂದ ಅಲ್ಲಿಗೆ ಹೋಗಿದ್ರು. ಪಾರ್ಸಲ್ ತೊಗೊಂಬಂದ್ಬಿಡು, ಆಯಿತು ಮನೆಗೆ ಹೋಗ್ತೀನಣ್ಣ ಅಂತ ಹೇಳಿದ್ದೆ. ಇನ್ನು ಇವನು ಆ ಕಡೆಯಿಂದ ಬರಬೇಕಾದ್ರೆ ತುಂಬ ಹಠ ಮಾಡ್ತಿದ್ದ. ನೆಕ್ಸ್ಟ್ ಆ ಕಡೆಯಿಂದ ಬರಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದರು ಗಾಡಿನ. ಅದಕ್ಕೆ ಅವ್ರ ಅಪ್ಪಗೆ ನಾನು ಗಾಡಿ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ಟೇರಿಂಗ್ ಕೆಡ್ಕೋಬೇಡ ನೀನು ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ದಾನೆ. ಅಲ್ಲಿ ಬೇರೆ ಸ್ವಲ್ಪ ಸಂದಿಗೊಂದು ಇದು ಬೇರೆನೆ, ರೋಡು ಅಷ್ಟು ಚೆನ್ನಾಗಿಲ್ಲ. ಆದ್ರೂ ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಸ್ಟೇರಿಂಗ್ ಇಟ್ಕೊಳೋದಕ್ಕೂ ಬಿಡ್ತಾ ಇರಲಿಲ್ಲ. ಅವನು ಅಷ್ಟು ಹಠ ಮಾಡ್ತಾಯಿದ್ದ. ಅದಾದಮೇಲೆ ಸ್ವಲ್ಪ ರೋಡ್ ಚೆನ್ನಾಗಿರೋ ಕಡೆ ಬಂದಮೇಲೆ ಅವನೇ ಗಾಡಿ ಸ್ವಲ್ಪ ತಿರುಗಿಸೋದು, ಸ್ಟೇರಿಂಗ್ ಎಲ್ಲ ಆ ಥರ ಮಾಡ್ತಾಯಿದ್ದ. ಅವರೇ ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಂಟ್ರೋಲಲ್ಲಿ ಗಾಡಿ ಓಡಿಸ್ಕೊತಾ ಇದ್ರು. ಸುಮ್ಮನೆ ಕೂಗಾಯಿಲ್ಲ, ಹೋಗ ಮತ್ತೆ ಹೋಗು. ಮಗ ಬಿಡಲ್ಲ ಕಳಿಸ್ಬಿಟ್ರಿ ಮಾಡಿ ಅಲ್ಲಿ ನೋಡು ಕೆಳಗೆ ಕೊಟ್ಟು ನೀನು ಹಿಡ್ಕೋ ಸ್ಟೇರಿಂಗ್. ಇವನಿಗೆ ಗಾಡಿಯೆಲ್ಲ ಅಷ್ಟಾಗೆಲ್ಲ ಏನು ಕೊಡೋದಕ್ಕೆ ಹೋಗೋದಿಲ್ಲ. ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ರೆ ಮಾತ್ರ ಸ್ವಲ್ಪ ಆಟ ಮಾಡ್ತಾ ಇರ್ತಾನೆ, ನಾನು ಗಾಡಿ ಓಡಿಸ್ತೀನಿ ಅಂತಾನೆ. ಅವರಪ್ಪ ಸ್ವಲ್ಪ ಚಿಕ್ಕದ್ರಲ್ಲಿ ಅವನಿನ್ನ ಚಿಕ್ಕ ಮಗು ಇದ್ನಲ್ಲ, ಆವಾಗ ಪ್ರೀತಿಗೆ ಸ್ವಲ್ಪ ಕುಂಡ್ರಿಸ್ಕೊಂಡು ರೂಢಿ ಮಾಡಿಬಿಟ್ಟಿದ್ರು. ಇವಾಗಲೂ ಅದನ್ನೇ ಕೇಳ್ತಾನೆ. ಅಷ್ಟಾಗಿನ ಗಾಡಿಗಳನ್ನೆಲ್ಲ ಏನಕ್ಕೆ ಕೊಡೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ಓದೋದ್ರ ಕಡೆ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಮಾಡಿಬಿಡ್ತಾನೆ. ಡ್ರೈವಿಂಗ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಬಂದರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಹಿಂದೆ ಸೀಟಲ್ಲಿ ಕೂತ್ಕೊಂಡ್ರೆ ಪರವಾಗಿಲ್ಲ, ಏನು ಕೇಳೋದಕ್ಕೆ ಹೋಗೋದಿಲ್ಲ. ಇನ್ನು ಮುಂದೆ ಸೀಟಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಹಠ ಮಾಡ್ತಾ ಇರ್ತಾನೆ.
ಪಾಪು ಬಂದ್ಬಿಡವಾ ಈ ಕಡೆಗೆ ಸಾಕು. ಏ ಸಾಕು ಬಾ ಬಾಬಾ ಸಾಕು. ತಿರ್ಸು ಹಿಂತಿರ್ಸು ನನ್ನ ಮಗನೇ. ಡ್ರೈವರ್ ಸರಿ ಇಲ್ಲ. ಲೆಫ್ಟಿಗೆ ಇಲ್ಲೇ ಏನೋ ತಿರ್ಗ್ಸು. ಇನ್ನೆಲ್ಲ ತಿರ್ಗಿಸ್ತೀಯ? ನನ್ನ ಮಾತು ಕೇಳಿ ಸುಮ್ಮನಿರು. ಸಾಕು ಬಾಮ ಎದ್ದು. ನಿಂಗೆ ಕಾರ್ ಓಡ್ಸಕ್ ಬರುತ್ತಾ? ಎಲ್ಲಿ ಬರುತ್ತೆ? ನಿಂಗೆ ಓಡ್ಸಕ್ ಬರಲ್ಲ ಬಿಡು. ನೀನು ಡ್ರೈವರ್ ಸರಿ ಇಲ್ಲ. ನೀನು ನೋಡಿ ಈ ಕಡೆಗೆಲ್ಲ ನೋಡ್ತಾ ಇದೀಯ, ಮುಂದೆ ನೋಡು. ಏಯ್ ಕಾರ್ ಓಡಿಸು. ಗನ್ನಂತೆ ಗನ್ನು. ಇವನಿಗೆ ಸ್ವಲ್ಪ ಇನ್ನೇನು ಸ್ವಲ್ಪ ಕಾಲೇನಾದರೂ ಎಟ್ಕಂಗೆ ಆಗ್ಬಿಟ್ರೆ ಖಂಡಿತ ಇವನು ಡ್ರೈವಿಂಗ್ ಬೇಗ ಕಲಿತಾನೆ ಅಂತ ಅನಿಸುತ್ತೆ. ಯಾಕಂತಂದರೆ ಯಾವುದೇ ಒಂದು ವಿಚಾರದಲ್ಲಿ ಬೇಗ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ಅದರಿಂದ ಕಲಿಯೋ ವಯಸ್ಸಲ್ಲಿ ಸ್ವಲ್ಪ ಗಾಡಿಗಳೇ ಆಗಿ ಎಜುಕೇಷನ್ ಬಗ್ಗೆನೇ ಆಗಲಿ ಸ್ವಲ್ಪ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂತಂದರೆ ಎಜುಕೇಷನ್ ಅಂತ ಬಂದರೆ ಅವನಿಗೊಂದು ಮಿನಿಮಮ್ ಆಗಿ ಸ್ವಲ್ಪನಾದರೂ ಓದ್ಕೊಂಡಿರ್ಬೇಕು. ಯಾಕಂತಂದರೆ ನಾವಂತೂ ಓದೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವನಾದರೂ ಚೆನ್ನಾಗಿ ಓದಲಿ ಅನ್ನೋದಕ್ಕೋಸ್ಕರ ಅವನನ್ನ ಸ್ವಲ್ಪ ಎಜುಕೇಷನ್ ಕಡೆ ಇಂಟ್ರೆಸ್ಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಡ್ರೈವಿಂಗಲ್ಲೇ ಆಗಲಿ ಏನೇ ಒಂದು ಮನೆಯಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡೋದಕ್ಕೆ ಬರ್ತಾನೆ. ಅದರಿಂದಾಗಿ ಸ್ವಲ್ಪ ನಾವು ಅವನಿಗೆ ಕೆಲವೊಂದು ಯಾವ್ದು ಕಲಿಲೇಬೇಕು, ಅವನ ಫ್ಯೂಚರ್ಗೆ ಯಾವುದು ಹೆಲ್ಪ್ ಆಗುತ್ತೋ ಅದನ್ನು ಕಲಿಸ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಎಜುಕೇಷನ್ ಅಂತ ಅವ್ನು ತಗೊಳ್ಳೇಬೇಕು. ಯಾಕಂತಂದರೆ ಅವನು ಓದಲ್ಲ ಅಂತಂದ್ರೂ ನಾವು ಬಿಡೋದಿಲ್ಲ. ಒಂದು ಮಿನಿಮಮ್ ಎಜುಕೇಷನ್ ಅಂತೂ ಕೊಡಿಸ್ತೀವಿ. ಅದೊಂದು ಮಾತ್ರ ಮಿಸ್ ಮಾಡೋದಿಲ್ಲ. ಇನ್ನು ಅವ್ನ ಫ್ಯೂಚರ್ಗೆ ಏನು ಹೆಲ್ಪ್ ಆಗುತ್ತೋ ಅದನ್ನ ಪ್ರತಿಯೊಂದು ನಾವು ಕಲಿಸ್ತಾ ಹೋಗ್ತೀವಿ. ಅವನಿಗೆ ಡ್ರೈವಿಂಗ್ ಅಂತಲೇ ಅಲ್ಲ, ಸ್ವಲ್ಪ ಕುಕ್ಕಿಂಗೇ ಆಗಿರ್ಬೋದು, ಎಜುಕೇಷನ್ನೇ ಆಗಿರ್ಬೋದು, ಅಥವಾ ಅವನು ಏನೇ ಮನೆಯಲ್ಲಿ ಕೆಲಸಗಳೇ ಆಗಿರ್ಬೋದು. ನಾವಿಲ್ಲ ಅಂತಂದ್ರೂ ಅವನೇ ಕೆಲಸಗಳನ್ನ ಅವನ ಕೆಲಸ ಅವ್ನು ಮಾಡ್ಕೊಬೇಕು. ಅವನ್ನೇ ದುಡ್ದು ಅವ್ನು ತಿನ್ನೋ ಥರ ಆಗೋ ಥರ ಮಾತ್ರ ಅವನಿಗೆ ಒಂದು ಎಜುಕೇಷನ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಮನೇಲೂ ಅಷ್ಟೇ ಸ್ವಲ್ಪ ಅವ್ನಿಗೇನು ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೋ ಆ ಥರ ಎಲ್ಲ ಮನೇಲೂ ಅಷ್ಟೇ ಕೆಲಸಗಳನ್ನ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರಿಂದಾಗಿ ಸ್ವಲ್ಪ ಯಾವುದೇ ಒಂದು ಕೆಲಸಗಳಲ್ಲಾಗಲಿ ಅವನ್ನ ಸ್ವಲ್ಪ ಅಡಿಟ್ ಮಾಡ್ಕೊತಾ ಇರ್ತೀವಿ, ನೀನು ಮಾಡಬೇಕು ಅನ್ನೋ ಥರ. ಬಟ್ ಈ ಏಜಲ್ಲೆಲ್ಲ ಅವನಿಗೆ ಡ್ರೈವಿಂಗ್ ಕಲಿಸೋದು ಅಷ್ಟು ಒಳ್ಳೇದಲ್ಲ. ಅಷ್ಟೊಂದೇನು ನಾವು ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಕೊಟ್ಟು ಕಲಿಸ್ತಾ ಇಲ್ಲ. ಸುಮ್ಮನೆ ಅವನು ಜೊತೆಲಿ ಅವರಪ್ಪನ ಜೊತೆ ಕೂತಿರ್ತಾನೆ ಅಷ್ಟೇ. ಇನ್ನು ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಪರೋಟ ಮತ್ತು ಚಿಕನ್ ತೊಗೊಂಬಂದಿದ್ರು. ನನಗೆ ಚಿಕನ್ ಬೇಕೇ ಬೇಕು. ಅದರಿಂದ ನನಗೆ ಚಿಕನ್ ತೊಗೊಂಬಂದಿದ್ರು. ಚಿಕನ್ ಬಿರಿಯಾನಿ ಮತ್ತು ಸ್ವಲ್ಪ ಫ್ರೈ ಥರ ಏನೋ ಇತ್ತು ಪರೋಟಾಗೆ ತೊಗೊಂಬಂದಿದ್ರು. ಅದೇನೋ ಟೇಸ್ಟ್ ಏನು ಚೆನ್ನಾಗಿರಲಿಲ್ಲ ಫ್ರೈ ಥರದ್ದು. ಇನ್ನು ಬಿರಿಯಾನಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು. ಬಟ್ ಅಲ್ಲಿ ಕುತ್ಕೊಂಡು ತಿನ್ನೋಕ್ಕೆಲ್ಲ ಜಾಗ ಇಲ್ಲ. ಅದರಿಂದ ನಾವು ಮನೆಗೆ ತೊಗೊಂಬಂದಿದ್ವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಮತ್ತು ಅದಾದಮೇಲೆ ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ನಮ್ಮ ಡ್ರೈವರ್ ಅಣ್ಣ ಊರಿಗೆ ಹೋಗಿದ್ರು. ಬರ್ತಾಯಿದ್ದೀನಿ ಅಣ್ಣ, CNG ಎಲ್ಲ ಫುಲ್ ಮಾಡಿಸಿ ಪೆಟ್ರೋಲ್ ಹಾಕ್ಸಿ ಅದಾದಮೇಲೆ ಬಂದು ಗಾಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು ಡ್ಯೂಟಿಗೆ. ಅದರಿಂದ CNG ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಗಾಡಿ ಬೇರೆ ಸ್ವಲ್ಪ ಪಂಚರ್ ಆಗಿಬಿಟ್ಟಿತ್ತು. ನಾವು ಏನೋ ಬ್ಲೌ ಇಳ್ದಿರ್ಬೇಕು ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಪಂಚರ್ ಆಗಿಬಿಟ್ಟಿತ್ತು. ಅದರಿಂದ ಪಂಚರನ್ನು ಹಾಕಿಸ್ಕೊಂಡು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತು CNG ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ನಮಗಂತೂ ಇಂಥ ಸಂದಿಗೊಂದು ಜಾಗದಲ್ಲಂತೂ ನಮ್ಗೆ ಇರೋದಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ಏರಿಯಾ ಸೈಲೆಂಟಾಗಿದೆ. ಅದರಿಂದ ನಮ್ಗೆ ಅಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಈ ಥರ ಸಿಟಿ ಕಡೆ ಆಗಿರ್ಬೋದು ಅಥವಾ ಈ ಥರ ಜನ ಎಲ್ಲ ಜಾಸ್ತಿ ಇರುತ್ತವ ಜಾಗ, ತುಂಬ ಇಕ್ಕಟ್ಟಿರೋ ಜಾಗ ಅಂತೂ ನಮಗಂತೂ ನಿಜವಾಗ್ಲೂ ಸೆಟ್ಟೇ ಆಗೋದಿಲ್ಲ. ನಾನು ನಮ್ಮ ಮನೆಯವರು ಅದನ್ನೇ ಮಾತಾಡ್ಕೊಂಡು ಹೋಗ್ತಿದ್ವಿ. ನಮ್ಮ ಮನೆಯವ್ರು ಬೆಂಗಳೂರಲ್ಲಿ ನಿನಗೆ ಇನ್ನೆಲ್ಲಿ ಹುಡಿಕೊಂಡು ಹೋಗ್ಬೇಕು, ಇದ್ದರೆ ಅದೇ ಏರಿಯಾದಲ್ಲೇ ಇರಬೇಕು, ಇಲ್ಲ ಅಂತಂದರೆ ಊರ ಕಡೆ ಹೋಗ್ಬೇಕು ಅಷ್ಟೇ, ನಿಂಗೆ ಸೈಲೆಂಟಾಗಿರಬೇಕು ಅಂತ ಹೇಳ್ತಾಯಿದ್ರು. ನನಗಂತೂ ಈ ಥರ ಜಾಗಗಳಿಗೆ ಮಾತ್ರ ಕರ್ಕೊಂಡೋಗ್ಬಿಡ ಕಣಪ್ಪ ಅಂತ ಹೇಳ್ತಾಯಿದ್ದೆ. ಫುಲ್ಲು ಸೈಲೆಂಟಾಗಿರೋ ಜಾಗಕ್ಕೆ ಕರ್ಕೊಂಡೋಗು, ಎಲ್ಲೇ ಮನೆ ಮಾಡೋದ್ರೂ ಸ್ವಲ್ಪ ಸೈಲೆಂಟಾಗಿರಬೇಕು ಏರಿಯಾ, ಆ ಥರ ಜಾಗಗಳಲ್ಲೇ ಮನೆ ಮಾಡು ಅಂತಲೇ ಹೇಳ್ತಾಯಿದ್ದೆ. ಇನ್ನು ಬೆಂಗಳೂರಂತೂ ಫುಲ್ಲು ಕಾಸ್ಟ್ಲಿ ಆಗೋಗ್ಬಿಡುತ್ತೆ. ಯಾಕಂತಂದರೆ ಇಲ್ಲೆಲ್ಲ ರೇಟ್ಗಳು ತುಂಬ ಜಾಸ್ತಿ ಆಗ್ತಾಯಿದೆ. ಇವಾಗ ಮನೆಗಳೆಲ್ಲ ಲೀಸಿಗೆ ಅಂತಂದರೆ ಏನಿಲ್ಲ ಅಂದರೂ ಒಂದು 10 ಲಕ್ಷದ ಮೇಲೇ ಬೇಕು.
ಮನೆಗಳು ಲೀಸಿಗೆ ಹಾಕ್ಸ್ಕೊತೀವಿ ಚೆನ್ನಾಗಿರೋ ಮನೆಗಳು ಅಂತ ಅಂದರೆ. ಇನ್ನು ಬಾಡಿಗೆ ಅಂತೂ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತೈತೆ. ಒಂದು ಸಿಂಗಲ್ ಬೆಡ್ರೂಮ್ಗೆ ಏನಿಲ್ಲ ಅಂತಂದ್ರೆ ಒಂದು 5,000-6,000 ತೊಗೋತಾ ಇದ್ದಾರೆ. ಯಾರಾದರೂ ಸ್ವಲ್ಪ ಸಿಟಿ ಕಡೆ ಹೋದ್ರಂತೂ ಸಿಕ್ಕಾಬಟ್ಟೆ ಇನ್ನೂ ಜಾಸ್ತಿನೇ. ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಏನಿಲ್ಲ ಅಂದರೆ 7-8 ಸಾವಿರ ತೊಗೊತಾರೆ ಅನಿಸುತ್ತೆ. ನಾವು ಸ್ವಲ್ಪ ಏರಿಯಾ ಸ್ವಲ್ಪ ಸೈಲೆಂಟಾಗಿ ಇರೋದು, ಮತ್ತು ಈ ಕಡೆ ಎಲ್ಲ ನಾವಿರೋ ಕಡೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇಲ್ವಲ್ಲ, ಅದರಿಂದ ಸ್ವಲ್ಪ ಬಾಡಿಗೆಗಳೆಲ್ಲ ಕಡಿಮೆ. ಮತ್ತು ಗಾಡಿ ನಿಲ್ಸ್ಕೊಳ್ಳೋದಕ್ಕೂ ಎಲ್ಲ ಜಾಗಗಳು ತುಂಬ ಚೆನ್ನಾಗಿರುತ್ತೆ. ಇನ್ನು ಇವನು ನನ್ನ ಮಗ CNG ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸಿದಾಗ ಎಲ್ಲ ಆಚೆ ಇಳಿಬೇಕಲ್ಲ ಗಾಡಿಯಿಂದ, ಅದರಿಂದ ಇಳಿಸಿದ್ರೆ ಸ್ವಲ್ಪ ಅಲ್ಲೂ ತರಲೆ ಕೆಲಸನೇ ಕೈಗೆ ಸಿಗ್ದಂಗೆ ಓಡೋಗ್ತಾ ಇದ್ದ. ಅದರಿಂದ ಅವ್ನು ಹಿಂದೆ ಹೋಗ್ತಾಯಿದ್ದೆ. ನಾನು ಪಕ್ಕದಲ್ಲೇ ಅಲ್ಲೇ ಪಂಚರ್ ಹಾಕ್ಸ್ಕೊಂಡ್ವಿ. ಅಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಪಂಚರ್ ಹಾಕ್ಸ್ಕೊಂಡು ಬಂದ್ವಿ. ಅಲ್ಲಿ ಇವನು ಬೇರೆ ಕೆಳಗೆ ಇಳಿತೀನಿ ಅಂತ ಹೇಳ್ಬಿಟ್ಟು ಇಳಿತಾ ಇದ್ದ. ನಾನು ಇಳಿಬೇಡ ಸುಮ್ಮನಿರು ಅಂತ ಹೇಳ್ಬಿಟ್ಟು ನಾನು ಅವನ್ನ ಅಲ್ಲೇ ಕೂರಿಸಿದ್ದೆ. ಅವ್ನ ಕೆಳಗಡೆ ಇಳಿಸ್ಲಿಲ್ಲ. ಯಾಕಂತಂದರೆ ಸ್ವಲ್ಪ ಮೇನ್ ರೋಡಲ್ಲಿ ಇರೋದ್ರಿಂದ ಪೆಟ್ರೋಲ್ ಬಂಕ್ ಎಲ್ಲನ ಇವನು ಯಾಮಾರಿಸಿ ಓಡೋಗ್ಬಿಡ್ತಾನೆ. ಅದರಿಂದ ಗಾಡಿಗಳೆಲ್ಲ ಜಾಸ್ತಿ ಬರ್ತಾ ಇದ್ದಿದ್ದರಿಂದ ಆಚೆ ಬಿಡಲೇ ಇಲ್ಲ, ಅಲ್ಲೇ ಕೂರಿಸಿದ್ದೆ ನಾನು. ಸುಮ್ಮನಿರೋ. ಅವರು ನಮ್ಮ ಡ್ರೈವರ್ ಅಣ್ಣ ಒಬ್ಬರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡು ಹೋಗ್ದಲೇ ಗಾಡಿ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ನಲ್ಲ, ಅದು ಗಾಡಿ ಏನೂ ಆಗಿಲ್ಲ, ಸ್ವಲ್ಪ ಮಿರರ್ ಮಾತ್ರ ಡ್ಯಾಮೇಜ್ ಆಗಿದೆ. ಅದು ಇವಾಗ ತೋರಿಸ್ತೀನಿ ನೋಡಿ. ಅವನು ನನ್ನ ಮಗ ಇಳಿತೀನಿ ಅಂತಿದ್ದ, ಅದಕ್ಕೆ ಹಂಗೆ ಡೋರ್ ಲಾಕ್ ಮಾಡ್ತಾಯಿದ್ದೆ. ಅದು ಗಾಳಿ ಆಂಜನೇಯ ಸ್ವಾಮಿ ಇದ್ದಾರೆ ಅಂತ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ನೋಡಿ ಯಾವ ಥರ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳ್ಬಿಟ್ಟು. ಅದು ಚೇಂಜ್ ಮಾಡಿಸ್ಬೇಕು, ಸ್ವಲ್ಪ ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀವಿ. ಯಾವಾಗಾದರೂ ಒಂದು ಸಲ ಚೇಂಜ್ ಮಾಡಿಸ್ಬೇಕು ಅದನ್ನು. ಸೊ ದೇವರು ಇದ್ದಾರೆ ಅನ್ನೋದಕ್ಕೆ ಇಂಥವೇ ಸಾಕ್ಷಿಗಳು. ನಾವು ಸುಮ್ಮನೆ ದುರಂಕಾರ ಮಾಡಿಬಿಡ್ತೀವಿ ಕೆಲವೊಂದು ಸಲ. ಅಯ್ಯೋ ಹೋದ್ರೆ ಆಯಿತು ಬಿಡು, ಮಾಡಿದ್ರೆ ಆಯಿತು ಬಿಡು, ದೇವಸ್ಥಾನಕ್ಕಲ್ವ ಇನ್ನೊಂದು ದಿನ ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾಡಬಾರ್ದು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ನಿಮ್ಮ ಬೇಡ ಎಳಿಯೋದು. ಕಾಸು ಕೊಡು ಪಾನಿ ತಡಕ್ಕೆ, ಪಾನಿ ತನಕ ಕಾಸು ಕೊಡು. ಹಾ ಏನು ಕೊಡ್ತೀಯ? ಯಾರಿದನ್ನು ಚುಚ್ಚಿದ್ದು? ಯಾರು ಅದನ್ನು ಚುಚ್ಚಿದ್ದು? ಟೈರ್ಗೆ ಯಾರು ಚುಚ್ಚಿದ್ದು? ಎಲ್ಲಿ ಬಿಸಾಕ್ದೆ? ಇನ್ನು ನಾವು ಮನೆ ಹೋಗೋವ್ರಿಗೂ ಇವನು ಸಮಾಧಾನ ಮಾಡೋದೇನೆ ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು. ಆಚೆ ಇಳಿತೀನಿ ಅಂತನ. ಪಾನಿ ಅಂತ ಅಂದರೆ ಅವನಿಗೆ ಮಸಾಲೆ ಪಾನಿಪುರಿ ಅಂತ ಅಂದರೆ ತುಂಬ ಇಷ್ಟ. ಅದರಿಂದ ಕಾಸು ಕೊಡು ತಗೊಂಬರೋಣ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ಕೊಂಡು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ತಾಯಿದ್ದೆ. ಇನ್ನು ಮನೆ ಕಡೆ ಹೊರಟ್ವಿ. ಪಂಚರ್ ಹಾಕಿಸ್ಕೊಂಡು 4 ಟೈರ್ಗೂ ಸ್ವಲ್ಪ ಬ್ಲೌ ಇಡಿಸ್ಕೊಂಬಿಟ್ಟು ಹೊರಟ್ವಿ ಮನೆ ಕಡೆ. ಇನ್ನು ಈ ಕಡೆ ಕನ್ವೀರಾಮ್ ನಗರ ಕಡೆ ಏನೋ ಜಾತ್ರೆ ಏನೋ ನಡೀತಾ ಇತ್ತು. ಬಟ್ ನಮಗೆ ಅಷ್ಟು ಗೊತ್ತಿಲ್ಲ, ಯಾಕಂತಂದರೆ ಈ ಕಡೆ ಎಲ್ಲ ಜಾಸ್ತಿ ಬರೋದೇ ಇಲ್ಲ ನಾವು. ಹೊರಗಡೆ ಬಂದರೆ ಗೊತ್ತಾಗುತ್ತೆ ವಿಷಯಗಳು, ಹೊರಗಡೆ ಏನು ನಡೀತಾ ಇರುತ್ತೆ ಅಂತನ. ಹೊರಗಡೆ ಓಡಾಡಲಿಲ್ಲ ಅಂದರೆ ಏನು ಗೊತ್ತಾಗೋದಿಲ್ಲ. ಇನ್ನು ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಲಾಸ್ಟ್ ಟೈಮು ವಿಶಾಲ್ ಮಾರ್ಟಿಂದೊಂದು ವಿಡಿಯೋ ಮಾಡಾಕಿದ್ನಲ್ಲ, ಇದು ಉಡುಪಿ ಹೋಟೆಲ್ದೊಂದು ಇದನ್ನು ಅದಿಲ್ಲೇನೆ ಹೋಗಿದ್ದು. ಇನ್ನು ಮನೆಗೆ ಬಂದು ನಾವು ಇನ್ನೇನು ನಾನ್ ವೆಜ್ ಎಲ್ಲ ಏನು ಮಾಡಿಲ್ವಲ್ಲ, ಅದಕ್ಕೆ ನಾನು ಕಬಾಬ್ ತಗೊಬರೋಣ ಅಂತ ಹೋಗಿದ್ದೆ. ನಮ್ಮ ಮನೆಯವರು ಇವನ್ನ ಹೊರಗಡೆನೇ ಆಟ ಆಡಿಸ್ತಾಯಿದ್ರು. ಇನ್ನು ಮನೆಗೆ ಬಂದು ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ಗಿಟ್ಟು ಇನ್ನೇನು ಸಿಂಪಲ್ಲಾಗಿ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿರೋವನ್ನೆಲ್ಲ ಜೋಡಿಸ್ದೆ. ನನಗೆ ಪಾತ್ರೆಗಳು ನೀಟಾಗಿ ಒಂದು ಸಲ ತೊಳೆದು ಜೋಡಿಸಿದ್ರೇ ಏನಾದರೂ ಅಡುಗೆ ಮನೇಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದು. ಇಲ್ಲ ಅಂತಂದರೆ ಒಂಥರ ಅನಿಸ್ತಾ ಇರುತ್ತೆ, ಏನು ಮನೆ ಎಲ್ಲ ಒಂಥರ ಗಲೀಜು ಅಡುಗೆ ಮನೆ ಅಂತ ಅನ್ನಿಸ್ತಾ ಇರುತ್ತೆ.
ಅದರಿಂದ ಎಲ್ಲ ಜೋಡಿಸಿ ಅದಾದಮೇಲೆ ರೈಸ್ ಆಗಿತ್ತು. ಇನ್ನು ಟೊಮೊಟೊ ಗೊಜ್ಜೊಂದು ಮಾಡಿಕೊಂಡೆ. ಟೊಮೊಟೊ ಗೊಜ್ಜಿಗೆ ಸ್ವಲ್ಪ ಈ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಮಾಡ್ಕೊಬೇಕು. ಇದಕ್ಕೆ ಕಡಲೆ ಬೀಜ ಬಳಸಬಾರ್ದು. ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫಸ್ಟು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಮೇಲೆ ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಫಸ್ಟ್ ಎಣ್ಣೆ ಉಪ್ಪು ಹಾಕಿದ್ರೆ ಸ್ವಲ್ಪ ಈರುಳ್ಳಿ ಬೇಗ ಬೇಯುತ್ತೆ. ಆದ್ದರಿಂದ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಡುಗೆ ಅರಿಶಿನ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಅದು ಹೆಲ್ತ್ಗೆ ತುಂಬ ಒಳ್ಳೆಯದಲ್ವ. ಅದರಿಂದ ಅಡುಗೆ ಅರಿಶಿನನೂ ಬಳಸ್ಕೊಂಡಿದ್ದೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಬದಲಿಗೆ ನೀವು ಖಾರದ ಪುಡಿ ಬಳಸ್ಕೊಬೇಕು. ಯಾಕಂತಂದರೆ ಟೊಮೊಟೊ ಗೊಜ್ಜುಗೆ ಅಂತ ಅಂದರೆ ಸ್ವಲ್ಪ ಮಸಾಲೆಗಳಿರಬೇಕು, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಅಂತಂದರೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತೆ, ಅದು ಇಷ್ಟ ಆಗೋದಿಲ್ಲ, ಚಿತ್ರಾನ್ನ ಗೊಜ್ಜಾಗ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಖಾರದ ಪುಡಿ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಈರುಳ್ಳಿ ಮತ್ತು ಇದೆಲ್ಲ ಬೆಂದಮೇಲೆ ಬೆಳ್ಳುಳ್ಳಿ ಎಲ್ಲ ಬೆಂದಮೇಲೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ನೀಟಾಗಿ ನೀರು ಬಿಡುತ್ತೆ. ನೀರು ಬಿಟ್ಟಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಮುಂಚೆನೇ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಎಲ್ಲ ತಳ ಹಿಡ್ದು ಸೀದ್ಬಿಡುತ್ತೆ. ಆವಾಗ ಖಾರದ್ದು ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಮ್ಮನೆಯವ್ರಿಗೆ ಹಸಿ ಕೊತ್ತಂಬರಿ ಸೊಪ್ಪು ಇರಬಾರ್ದು. ಅವ್ರಿಗೆ ಸ್ವಲ್ಪ ಅದು ಫ್ರೈ ಆಗಿರಬೇಕು, ಚೆನ್ನಾಗಿ ಬೆಂದಿರಬೇಕು. ಇಲ್ಲಾಂತಂದರೆ ಹಸಿ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ಟೊಮೊಟೊ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ನೀರು ಬಿಟ್ಟಿರುತ್ತೆ ಟೊಮೊಟೊದೆಲ್ಲನ. ಅದಾದಮೇಲೆ ಸ್ವಲ್ಪ ಕೈ ಆಡಿಸ್ಕೊಂಬಿಟ್ಟು ಖಾರದ ಪುಡಿ ಮತ್ತು ಏನಾದರೂ ಬೇಕು ಅಂತಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು. ಗರಂ ಮಸಾಲ ಹಾಕ್ಕೊಂಡ್ರೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದರಿಂದ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಖಾರದ ಪುಡಿ ಒಂದು ಹಾಕಿದ್ರೇ ಸಾಕು, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಈ ಗೊಜ್ಜು ಮಾಡ್ಕೊಬೇಕಾದ್ರೆ ಟೇಸ್ಟ್ ನೋಡ್ಕೊಂಬಿಡ್ತೀನಿ. ಯಾಕಂತ ಅಂದರೆ ಖಾರದ ಪುಡಿ ಹಾಕಿದ್ಮೇಲೆ ಒಂದು 2 ನಿಮಿಷ ಕುದಿಸ್ಕೊಂಡಾದಮೇಲೆ ಅದು ಗೊಜ್ಜು ಎಲ್ಲ ಚೆನ್ನಾಗಿ ಆಗಿರುತ್ತೆ, ಎಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ. ಆ ಟೈಮಲ್ಲೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆಕ್ ಮಾಡ್ಕೊಬೇಕು. ಇಲ್ಲ ಅಂತ ಅಂದರೆ ಸ್ವಲ್ಪ ಟೇಸ್ಟ್ ಹೋಯ್ತು ಅಂತಂದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಟೊಮೊಟೊ ಗೊಜ್ಜಂತೂ ಸಖತ್ತಾಗುತ್ತೆ. ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಬಟ್ ಟೇಸ್ಟ್ ಮಾತ್ರ ಆವಾಗಲೇ ನಾವು ಕರೆಕ್ಟಾಗಿ ಉಪ್ಪು ಹುಳಿ ಖಾರ ಎಲ್ಲ ಸೆಟ್ಟಾಗಿದೆಯಾ ಅಂತ ನೋಡ್ಕೊಬೇಕು. ಸ್ವಲ್ಪ ಏನಾದರೂ ಉಪ್ಪು ಕಡಿಮೆ ಆಗಿದ್ರು ಖಾರ ಕಡಿಮೆ ಆಗಿದ್ರು ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಗೊಜ್ಜನ್ನೇ ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡು ಆದಮೇಲೆ ಊಟಕ್ಕೆ ಬಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಉಪ್ಪು ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ರೈಸೆಲ್ಲ ಕಲಸಿದ್ಮೇಲೆ ಉಪ್ಪು ಹಾಕ್ಕೊಬೇಕು ಅಂತ ಅಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಆದ್ದರಿಂದ ಗೊಜ್ಜು ಮಾಡಬೇಕಾದ್ರೇ ಆದಷ್ಟು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ. ಇನ್ನು ನಾನು ಅಡುಗೆ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಏನಾದರೂ ಒಂದು ತರಲೆ ಕೆಲಸಗಳು ಮಾಡಿಕೊಂಡು ನನ್ನ ಮಗ ಅಳ್ಕೊಂಬರೋದು. ಆವಾಗ ನಾನು ಏನೇ ಕೆಲಸ ಇದ್ರೂ ಬಿಟ್ಟು ಎತ್ಕೊಬೇಕು ಅವನ್ನ. ಅದೇ ಕೆಲಸನೇ ಈ ಸಲ ಮಾಡ್ಕೊಂಬಂದಿದ್ದಾನೆ ನೋಡಿ. ಇವಾಗ ಅಳ್ತಾನೆ. ನೋಡಿ ಕಾಲು ಸಿಗಾಕೊಂಡೈತೆ ನೋಡಿ, ಮಗ ಅಳ್ತಾ ಇದೆ ನೋಡಿ ನೋಡಿ. ಅವನನ್ನು ಸಮಾಧಾನ ಮಾಡಿ ನಾವು ಊಟ ಮಾಡಿ ಅವನಿಗೂ ಊಟ ಎಲ್ಲ ತಿನ್ನಿಸಿ ಅವನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ರೆಸ್ಟ್ ಮಾಡಿಕೊಂಡು ಇನ್ನು ಮಲ್ಕೊಂಡ್ವಿ. ಕಬಾಬ್ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಮನೆ ಹತ್ರನೇ ಮಾಡ್ತಾರೆ, ಯಾವಾಗಾದರೂ ವಿಡಿಯೋ ಮಾಡ್ತೀನಲ್ಲಿ. ಫೈನಲಿ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂತಂದರೆ ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ, ಬಿಡು ಸಬ್ಸ್ಕ್ರೈಬರ್ಸ್ ಇಲ್ಲ ಏನಿಲ್ಲ ವ್ಯೂಸ್ ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡ್ತೀನಿ. ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಎಂಟವರೆಗೂ ಯಾರೆಲ್ಲ ನೋಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್, ಮತ್ತು ಸಬ್ಸ್ಕ್ರೈಬ್ ಆಗಿರೋರಿಗೂ ತುಂಬ ಥ್ಯಾಂಕ್ಸ್. ಮತ್ತು ನಾನು ವ್ಲಾಗ್ಗಳಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಸರಿ ಮಾಡ್ಕೊಳ್ತೀನಿ. ಆ್ಯಂಡ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಟೇಕ್ ಕೇರ್ ಆಲ್, ಬಾಯ್, ಗುಡ್ ನೈಟ್.